Hi dear students, myself Kashnath SP. I am a physics lecturer in Expert PU College, Nagarpeta. Okay, today we will discuss about some basic concept about physics. Okay dear students, first we know that what is physics. Okay. So physics means it is a branch of science which deals with the study of nature. Physics means it is a branch of science which deals with the study of nature. ಅಂದರೆ ಫಿಸಿಕ್ಸ್ ಅನ್ನೋದು ಒಂದು ಸೈನ್ಸಿನ ಒಂದು ಭಾಗ, ಅಂದರೆ ಒಂದು ಬ್ರ್ಯಾಂಚು. ಇಲ್ಲೇನು ಮಾಡ್ತೀವಿ ಅಂದರೆ ನೇಚರ್ ಬಗ್ಗೆನ ಸ್ಟಡಿ ಮಾಡ್ತೀವಿ, ಅದಕ್ಕೇನಂತೀವಿ ರೀ ಫಿಸಿಕ್ಸ್. ಇಟ್ ಮೀನ್ಸ್ ಸೊ ದೋಸ್ study we will consider that systematically, it means order wise. For example, in surrounded nature we consider that light, air, river, particles, some object those are in a motion, someone are in a rest position. It means everything is there in our surrounding. We have to study about those things. ನಮ್ಮ ಸುತ್ತಮುತ್ತ ಏನೆಲ್ಲ ಇದೆ, ಬೆಳಕಿದೆ, ಗಾಳಿ, ಆಮೇಲೆ ಪಾರ್ಟಿಕಲ್ಸ್, ಸಣ್ಣ ಸಣ್ಣ ಪಾರ್ಟಿಕಲ್ಸು, ಸೌಂಡು ಎಲ್ಲ ಇದೆ. ಇವ್ರ ಬಗ್ಗೆ ನೀಟಾಗಿ ಸ್ಟಡಿ ಮಾಡೋದು ಏನ್ರಿ ಫಿಸಿಕ್ಸ್. ಅರ್ಥ ಆಗ್ಲಿಕ್ಕತ್ರಿ? ಓಕೆ, ಸಪೋಸ್ ಹಿಯರ್ ವಿ ಕನ್ಸಿಡರ್ ದಟ್ ಒನ್ ಆಬ್ಜೆಕ್ಟ್ ಇಟ್ ಈಸ್ ಇನ್ ಅ ರೆಸ್ಟ್ ಪೊಸಿಷನ್. ಅಂದರೆ ಒಂದು ಯಾವುದೋ ಒಂದು ಆಬ್ಜೆಕ್ಟ್ ವಿಶ್ರಾಂತಿ ಸ್ಥಿತಿಯೊಳಗದಂತ ಇಟ್ಕೋರಿ. ಆ್ಯಂಡ್ ಎನದರ್ ಆಬ್ಜೆಕ್ಟ್ ಇಟ್ ಈಸ್ ಇನ್ ಅ ಮೋಷನ್. ಇನ್ನೊಂದು ಮೋಷನ್ ಅಂದರೆ ಚಲನೆ ಒಳಗೆ ಅದಂತ ಇಟ್ಕೋರಿ. We have to study about these things. In one branch is there in particularly in physics. So that branch we consider that a mechanics. It means another one thing, suppose if we consider that we have to study about a light. So another one different branch is there. So that's one is optics. Suppose we want to study about electric current. Another one separate branch is there. Suppose we want to study about sun, star, planets. Another one different branch. It means astrophysics. It means physics having a number of branches. Astrophysics, nuclear physics, atomic physics, quantum physics, particle physics, mechanics, optics. It means a number of branches are there. ಇಲ್ಲಿ ಫಿಸಿಕ್ಸ್ ಒಳಗ್ರಿ ಎಷ್ಟೊಂದು ಬ್ರಾಂಚಸ್ ಅಂದರೆ ವಿಭಾಗಗಳು ಇದಾವೆ. ಈಗ ನಾನು ಸನ್ನು, ಸ್ಟಾರ್ಸು ಇವ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ಒಂದು ಸಪ್ರೇಟ್ ವಿಭಾಗನೇ ಇದ್ರಿ. ಅದು ಯಾವುದು? ಆಸ್ಟ್ರೋಫಿಸಿಕ್ಸ್. ಲೈಟ್ ಬಗ್ಗೆ ಸ್ಟಡಿ ಮಾಡಬೇಕಾ? ಓಕೆ, ಆಪ್ಟಿಕ್ಸ್. ಸಪೋಸ್ ಮೋಷನು ಅಥವಾ ರೆಸ್ಟ್ ಬಗ್ಗೆ ಸ್ಟಡಿ ಮಾಡಬೇಕಾ? ಅಲ್ಲಿ ಮೆಕ್ಯಾನಿಕ್ಸ್. ಇದೇ ಥರ ನಂಬರ್ ಆಫ್ ಬ್ರಾಂಚಸ್ಗಳು ಎದ್ರೊಳಗದವ್ರಿ ಫಿಸಿಕ್ಸ್. ಅಂದರೆ ಯಾವುದೇ ಒಂದು ಆಬ್ಜೆಕ್ಟನ್ನು ನೀಟಾಗಿ ಆರ್ಡರ್ ವೈಸ್ ಆಗಿ ಸ್ಟಡಿ ಮಾಡಲಿಕ್ಕೆ ಡಿಫ್ರೆಂಟ್ ಬ್ರ್ಯಾಂಚ್ಗಳದಾವು. ಈ ಸ್ಟಡಿ ಮಾಡೋದೇ ಏನಂತಂದ್ರೆ ನಾನು ಫಿಸಿಕ್ಸ್. ಸೊ ದಿಸ್ ರೀಸನ್, ಸೊ ಫಿಸಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಅ ಸೈನ್ಸ್ ವಿಚ್ ಈಸ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಅ ನೇಚರ್. ಓಕೆ, ಸೊ ಹಿಯರ್ ಸಪೋಸ್ ಇನ್ ನೇಚರ್, ಹಿಯರ್ ವಿ ಕನ್ಸಿಡರ್ ದಟ್ ದಿಸ್ ಆಬ್ಜೆಕ್ಟ್ ಇಟ್ ಈಸ್ ಇನ್ ಅ ರೆಸ್ಟ್ ಪೊಸಿಷನ್. ಈ ನೇಚರ್ ಒಳಗೆ ಒಂದು ಆಬ್ಜೆಕ್ಟ್ ಏನಂತೇಳಂಬ್ರಿ ರೆಸ್ಟ್ ಪೊಸಿಷನ್ ಒಳಗದಂತ ಅನ್ಕೋರಿ. ಹೌದಾ? ವೆನ್ ಇಟ್ ಸ್ಟಾರ್ಟ್ ಟು ಮೂವಿಂಗ್ ವಿತ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್, ಈ ಆಬ್ಜೆಕ್ಟು ಒಂದು ಯಾವುದೋ ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಏನಾಗ್ಲಿಕ್ಕತ್ರಿ ಮೂವ್ ಆಗ್ಲಿಕ್ಕತ್ತು. ಓಕೆ, ಸಪೋಸ್ ಸೊ ಇನಿಷಿಯಲ್ ಪೊಸಿಷನ್ ವಿ ಕನ್ಸಿಡರ್ ದಟ್ ಎ ಆ್ಯಂಡ್ ಇಟ್ಸ್ ಅ ಫೈನಲ್ ಪೊಸಿಷನ್ ಈಸ್ ಬಿ. ವಿ ವಾಂಟ್ ಟು ಮೇಜರ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಟು ಬಿ. It means we want to measure total traveling path of this object. ಈಗ ಏನು ಮಾಡ್ಬೇಕ್ರಿ, ಈ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಆಯ್ತಂತ ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಅದರ್ವೈಸ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ವಿ ಡೋಂಟ್ ನೋ ದ್ಯಾಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಆರ್ ಎ ಟೋಟಲ್ ಟ್ರಾವೆಲಿಂಗ್ ಪಾತ್ ಆಫ್ ಅ ಆಬ್ಜೆಕ್ಟ್. ನನಗೆ ಎ ಮತ್ತು ಬಿ ನಡ್ಬರ್ಕಿನ ಅಂತರನೂ ಗೊತ್ತಿಲ್ಲ, ಮತ್ತು ಆ ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸ್ ಹೋಯ್ತು ಅಂತಲೂ ಗೊತ್ತಿಲ್ಲ. ಇದನ್ನು ಯಾವ ಥರ ಮೆಜರ್ಮೆಂಟ್ ಮಾಡಬೇಕ್ರಿ? ಸಿಂಪಲ್ ಥಿಂಗ್, ವಿ ಹ್ಯಾವ್ ಟು ಯೂಸ್ ಸ್ಕೇಲ್ಸ್, ಮೀಟರ್ ಸ್ಕೇಲ್ಸ್ ಆರ್ ಸೆಂಟಿಮೀಟರ್ ಸ್ಕೇಲ್.
Okay. Suppose if you consider that another one example, so this one is a object. Yes, we want to measure a mass of this object. ಇದರ weight ಅನ್ನು ನಾನು ಕ್ಯಾಲ್ಕುಲೇಷನ್ ಮಾಡಬೇಕ್ರಿ. ಇಲ್ಲೇನು ಮಾಡ್ತೀನಿ ರೀ, we have to use some weights. It means stones, 200 gram stone, 1 kg stone, 50 kg stone. ಇವನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀನಿ ರೀ, ಇದನ್ನು ಮೆಜರ್ಮೆಂಟ್ ಮಾಡ್ತೀನಿ. ಹೌದಾ ಅಲ್ವಾ? ದ ಸೇಮ್ ಥಿಂಗ್ ಹಿಯರ್. ಸೊ ಫಸ್ಟ್ ಒನ್, we want to measure some quantities. It means, so here we consider that a distance, we want to measure a distance between A and B. We want to measure mass of an object. Is okay, how to measure? So this distance and mass of an object. We don't know that a distance and we don't know that a mass of an object. So this reason we will use known quantities. By using known quantity, we want to measure unknown quantity. ಎಸ್, ನನಗೆ ಗೊತ್ತಿರೋ ಕ್ವಾಂಟಿಟಿ ತೊಗೊಂಡು ಗೊತ್ತು ಇಲ್ಲದೇ ಇರೋ ಕ್ವಾಂಟಿಟಿನ ಏನು ಮಾಡ್ತೀನಿ ರೀ, ಮೆಜರ್ಮೆಂಟ್ ಮಾಡ್ತೀನಿ. ಹೌದಾ? ಅಂದ್ರೆ ಗೊತ್ತಿರೋ ಕ್ವಾಂಟಿಟಿ ತೊಗೊಂಡು ಗೊತ್ತಿಲ್ಲದೇ ಇರೋ ಕ್ವಾಂಟಿಟಿ ಎರಡರ ನಡುಬರ್ಕ ಕಂಪ್ಯಾರಿಸನ್ ಮಾಡ್ತೀನಿ ರೀ. ಆ ಕಂಪ್ಯಾರಿಸನ್ ವಿ ಕನ್ಸಿಡರ್ ದಟ್ ಅ ಮೆಜರ್ಮೆಂಟ್. ಎಸ್, ಸೊ ಮೆಜರ್ಮೆಂಟ್ ಮೀನ್ಸ್ it is a comparison between known quantity and unknown quantity. Measurement means the comparison between known quantity and unknown quantity. Okay. So measurement means it is a comparison between known quantity and unknown quantity. Okay, we know that meter scale. Yes, we know that 1 kg stone, 2 kg stone and 50 kg stones. And we know that 1 minute, it means 60 seconds. 1 hour means 60 minutes. Yes, so these are we consider that a known quantity. ನಾನು ಇಲ್ಲಿ ಏನು ತೊಗೊತೀನಿ ರೀ, ಗೊತ್ತಿರೋ ಕ್ವಾಂಟಿಟಿಗಳನ್ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡಬೇಕಂದ್ರೆ ಏನು ತೊಗೊತೀನಿ ರೀ ನಾನು, ಮೀಟರ್ ಸ್ಕೇಲ್. ಹೌದಾ? ಸಪೋಸ್ ಇದನ್ನ ಮಾಸನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಏನು ತೊಗೊತೀನಿ ರೀ ನಾನು, 1 kg ಸ್ಟೋನ್, 2 kg ಸ್ಟೋನ್. ಹೌದಾ? ಸಪೋಸ್ ನಾನು ಸಮಯವನ್ನು ಮೆಜರ್ಮೆಂಟ್ ಮಾಡಬೇಕು, ವಿ ಹ್ಯಾವ್ ಟು ಮೆಜರ್ ಅಬೌಟ್ ಟೈಮ್. ಇಲ್ಲೇನು ಯೂಸ್ ಮಾಡ್ತೀನಿ ರೀ, ಬೈ ಯೂಸಿಂಗ್ ವಾಚ್. We easily calculate unknown quantity by using a known quantity. Yes, so comparison between known quantity and unknown quantity, so that's what we consider that a measurement. Yes, so here suppose we have 1 meter scale. ನನ್ನ ಹತ್ರ ಏನಾದ್ರೂ 1 meter scale ಅದು. By using this scale we have to measure distance between A to B. ಇದನ್ನು ಯೂಸ್ ಮಾಡಿಕೊಂಡು ನಾ ಎ ಮತ್ತು ಬಿ ನಡುಬರಕಿರೋ ಡಿಸ್ಟೆನ್ಸನ್ನು ಮೆಜರ್ಮೆಂಟ್ ಮಾಡ್ಬೋದು ರೀ. ಎಸ್, ಯಾಕೆ? ಸೊ 1 meter scale, ಸೊ ದಟ್ಸ್ ಒನ್ ಈಸ್ ಅ ನೌನ್ ಕ್ವಾಂಟಿಟಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಟು ಬಿ, ಸೊ ದಿಸ್ ಒನ್ ಈಸ್ ಅ ಅನ್ನೋನ್ ಕ್ವಾಂಟಿಟಿ. ಬೈ ಯೂಸಿಂಗ್ known quantity we have to measure about unknown quantity. It means comparison between known quantity and unknown quantity, so that's one we consider that a measurement. Okay, so here some quantities are there particularly. It means a distance. Okay, we have to measure distance, so time. Okay, next velocity, next mass. So these are we consider that a measurable quantity. And some quantities are there non-measurable quantity. For example, like wishes, beauty, happiness, sadness, love. So these are all we consider that a non-measurable quantity. Yes, ಅಂದರೆ ಕೆಲವೊಂದನ್ನು ನಾನು ಮೆಜರ್ಮೆಂಟ್ ಮಾಡ್ಬೋದು, ಇನ್ನು ಕೆಲವೊಂದನ್ನು ನಾನು ಮೆಜರ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಮೆಜರ್ಮೆಂಟ್ ಯಾವುದನ್ನು ಮಾಡೋಕ್ಕಾಗೋದಿಲ್ಲ, ಇಷ್ಟ, ಲೈಕ್, ನನಗೆ ಎಷ್ಟು ಇಷ್ಟ ಅಂತ ಹೇಳ್ಬೋದು. ಐ ಲೈಕ್ ಸೋ ಮಚ್. ಹೌದಾ? So suppose if you consider that a flower, so flower is a very beautiful. ಅಂದರೆ ನಾ ಏನು ಹೇಳ್ಬೋದು, ನಂಗೆ ತುಂಬ ಇಷ್ಟ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು.
ಯಾರಿಗಾದ್ರೂ ವಿಶ್ ಮಾಡ್ಬೇಕಂದ್ರೆ ಏನು ಮಾಡ್ತೇನೆ ರೀ, ಹೃದಯ ತುಂಬಿ ಅಂತ ಹೇಳ್ತೇನೆ ರೀ. ಅರ್ಥ ಆಗ್ಲಿಕ್ಕತ್ರಿ? ಅಂದರೆ ಏನು ಹೇಳ್ತೇನೆ ರೀ, ಪರ್ಟಿಕ್ಯುಲರ್ ಆಗಿ ವರ್ಡನ್ನು ಯೂಸ್ ಮಾಡ್ತೀನಿ, ಅದನ್ನು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಸಪೋಸ್ ದ ಡಿಸ್ಟೆನ್ಸ್ ಎಷ್ಟು, ಸೊ 1 ಮೀಟರ್, 2 ಮೀಟರ್, 2 ಕಿಲೋಮೀಟರ್, ಸೊ ದಿಸ್ ಒನ್ ಈಸ್ ಅ ಮೆಜರಬಲ್ ಕ್ವಾಂಟಿಟಿ. Time, so that is also measurable quantity. Yes, minute, hour, days, years. Yes, suppose mass, so that is also measurable quantity. 1 kg, 2 kg, 1 gram, 2 gram. Yes, another one is current, so that is also measurable quantity. 1 ampere, 2 ampere, 3 ampere. It means, so these are all measurable quantities. Non-measurable quantity like wish, love, ಹ್ಯಾಪಿನೆಸ್, ಸ್ಯಾಡ್ನೆಸ್, ನಂಗೆ ಸಿಕ್ಕಾಪಟ್ಟಿ ಖುಷಿ ಆಗಿದೆ ಅಂತ ಹೇಳ್ಬೋದು, ಎಷ್ಟು ಹೇಳಿಕ್ಕಾಗೋದಿಲ್ಲಲ್ಲ. ಸೊ ದೀಸ್ ಆರ್ ಆಲ್ ವಿ ಕನ್ಸಿಡರ್ ದಟ್ ಅ ನಾನ್ ಮೇಜರಬಲ್ ಕ್ವಾಂಟಿಟೀಸ್. ಸೊ ದಿಸ್ ರೀಸನ್, ಸೊ 2 types of quantities are there. One is measurable, another one is a non-measurable. Okay, so measurable quantity. Measurable quantity, so 2 types of physical quantity, one is measurable, another one is non-measurable. So in measurable quantity, it means we consider that, so that's one is a physical quantity. Yes, so which quantity is measurable? So that's when we consider that a physical quantity. ಯಾವ ಕ್ವಾಂಟಿಟಿನ ನಾನು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೋ ಅದನ್ನು ನಾನು ಏನಂತ ತೋತೀನಿ ರೀ, ನಾನು ಫಿಸಿಕಲ್ ಕ್ವಾಂಟಿಟಿ. ಎಕ್ಸಾಂಪಲ್ ಐಸ್ ಲೆಂತ್, ಮಾಸ್, ಟೈಮ್, ವೆಲಾಸಿಟಿ, area, acceleration, volume, pressure, force, heat, these are all we consider that measurable quantities. Is length, we can easily measurable. Mass also, time, velocity. So velocity ಅಂದ್ರೆ ಏನು ಹೇಳ್ತೀರಿ ನೀವು, ಜವ, ಸ್ಪೀಡ್, ವೇಗ. ಎಕ್ಸಲರೇಷನ್, ವೇಗೋತ್ಕರ್ಷ, ಹೌದಾ? ಸೊ ದೀಸ್ ಆರ್ ಆಲ್ ವಿ ಕನ್ಸಿಡರ್ ದಟ್ measurable quantities. So which quantity is measured? So those quantities we can call it as a physical quantity. ಯಾವುದು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೋ ಅದನ್ನು ಏನಂತ ಕರಿತೀನಿ ರೀ ನಾನು, ಫಿಸಿಕಲ್ ಕ್ವಾಂಟಿಟಿ. Another one is a non-physical quantity. Non-physical quantities, it means which quantity cannot be measured. So those quantities are called non-physical quantity. ಯಾವ ಕ್ವಾಂಟಿಟಿನ ನನಗೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರುವುದಿಲ್ಲೋ ಆ ಕ್ವಾಂಟಿಟಿನ ಏನಂತ ಕರಿತೀನಿ ರೀ, ನಾನ್ ಫಿಸಿಕಲ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್ ಲೈಕ್ happy, wish, love, etc. Happiness, sadness, beauty, we cannot measure. So those quantities we consider that a non-measurable quantity. It means a non-physical quantity. Yes, we say that I like you so much, I'm very happy. Yes, we cannot say that 20% of a happiness, 20% of a sadness, or 1 kg of a happy, 2 kg happy. We cannot say that this type. So this reason, so these are we consider that a non-physical quantities. Suppose length, okay, we can measure easily. So 1 meter, 2 meter, 2 kilometer, thousands kilometers. Yes,
So mass 1 kg, 2 kg, 3 kg, 20 gram. We can easily measure these things. So these things we consider that a physical quantity, and which quantity cannot measured. So those quantity we consider that a non-physical quantities. Yes? Okay. So next points. In physical quantities, two types. Okay. So two types of physical quantities. The first one is fundamental physical quantity, and the second one derived physical quantity. Okay, so first one is a fundamental physical quantity and the second one is a derived physical quantity. Okay, so first one is a fundamental physical quantity. So fundamental physical quantity, it means, so these quantities does not depend upon any other physical quantities. ಈ ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. It does not depend upon another physical quantity. It means, so this one is a unique way. ಅಂದರೆ ಇದು ಯಾವುದೇ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಹೌದಾ? Another one is a derived quantity. So derived quantity depends on a fundamental physical quantity. ಅಂದರೆ ಡಿರೈವ್ ಕ್ವಾಂಟಿಟಿ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸೊ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಬಟ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಡಸ್ ನಾಟ್ ಡಿಪೆಂಡ್ ಅಪಾನ್ ಅನದರ್ ಫಿಸಿಕಲ್ ಕ್ವಾಂಟಿಟಿ. ಈ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಯಾವುದೇ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್. And this one is a derived quantity. So derived quantity depends on fundamental physical quantity. For example, in fundamental physical quantity, we consider that a length, mass, time, electric current, is so mass, it does not depend upon another physical quantity. Time also, and electric current, temperature, luminous intensity, amount of substance. So this quantity does not depend upon another physical quantities. So those quantities we can call it as a fundamental physical quantity. ಈ ಕ್ವಾಂಟಿಟಿಗಳು ಯಾವುದೇ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆ ರೀತಿ ಇರೋ ಕ್ವಾಂಟಿಟಿಗಳನ್ನ ಏನಂತ ಕರಿತೀವಿ ನಾವು? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. And another one we consider that a derived physical quantity. So derived physical quantity, so this quantity depends upon another physical quantity like a fundamental physical quantities. Those are depends upon fundamental physical quantities. For example, we consider that velocity. Displacement, acceleration, area, etc. Yes? So velocity, displacement, acceleration, area, volume, speed. So these are all we consider that derived quantities. So these quantities depends upon these fundamental physical quantities. So acceleration. ಏನಂತ ಕರಿತೀರಿ? ವೇಗೋತ್ಕರ್ಷ. ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ. velocity java. Yes, so these are depends upon fundamental physical quantities. For example, we consider that a velocity. So velocity, it means displacement divided by time.
is so velocity displacement by time sthanapalata divided by samaya. Okay, so displacement measured by meter, it means the displacement means the length, and the time, so that's when we consider that second is so time measured by second, and distance or displacement measured by SI unit is meter. It means a meter means a length and a second means a time. So length is fundamental physical quantity. Time, so that is also fundamental physical quantity. By using this fundamental physical quantity, we can derive the derived quantity like a velocity, acceleration and all examples. ಅಂದರೆ ಯಾವ ಕ್ವಾಂಟಿಟಿಗಳನ್ನ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿನ ತಗೊಂಡು ನಾವೇನು ಡಿರೈವ್ ಮಾಡ್ತೀವಿ ರೀ, ಆ ಕ್ವಾಂಟಿಟಿಗಳನ್ನ ಏನಂತ ಕರಿತೀವಿ ರೀ ನಾವು, ಡಿರೈವ್ಡ್ ಕ್ವಾಂಟಿಟಿ. ಅರ್ಥ ಆಗ್ಲಿಕ್ಕತ್ರಿ? Okay, thank you.